NMMS ಮತ್ತು NTSC GMAT ಪರೀಕ್ಷೆಗೆ ತಯಾರಿ ಮಾಡ್ತಾಯಿದ್ರೆ ಈ ವಿಡಿಯೋದಲ್ಲಿ ನಿಮಗೆ ಒಂದು ಟಾಪಿಕ್ ಬಗ್ಗೆ ಕೌಂಟಿಂಗ್ ಜಿಯೋಮೆಟ್ರಿಕ್ ಫಿಗರ್ಸ್ ಅಥವಾ ಜ್ಯಾಮಿತೀಯ ಆಕೃತಿಗಳು ಇದರ ಬಗ್ಗೆ ನಿಮಗೆ ಕೆಲವೊಂದು ಮಾಹಿತಿಗಳನ್ನು ಈಸಿ ಟ್ರಿಕ್ಸನ್ನು ಕೆಲವೇ ಸೆಕೆಂಡ್ಗಳಲ್ಲಿ ಆನ್ಸರ್ ಹುಡುಕೋದು ಹೇಗೆ ಅಂತೇಳಿ ನಿಮಗೆ ಈ ವಿಡಿಯೋದಲ್ಲಿ ಸಿಗುತ್ತೆ. ಕೌಂಟಿಂಗ್ ಜಿಯೋಮೆಟ್ರಿಕ್ ಫಿಗರ್ಸ್ ಅಂತಂದರೆ ಏನಪ್ಪ ಅಂತಂದರೆ ಒಂದು ಫಿಗರ್ಸ್ ಯಾವುದಾದ್ರೂ ಕೊಟ್ಟಿರ್ತಾರೆ. ಆ ಫಿಗರ್ಸಲ್ಲಿ ಎಷ್ಟು ಟ್ರಯಾಂಗಲ್ಸ್ ಇರುತ್ತೆ, ಎಷ್ಟು ಸ್ಕ್ವಯರ್ಸ್ ಇರುತ್ತೆ, ಎಷ್ಟು ರೆಕ್ಟ್ಯಾಂಗಲ್ಸ್ ಇರುತ್ತೆ, ಈ ಥರ ನೀವು ಕೌಂಟ್ ಮಾಡಿ ಹೇಳಬೇಕು. ಆ ರೀತಿ ಇರತಕ್ಕಂತಹ ಕ್ವಶನ್. ಓಕೆ, ನನ್ನ ಹೆಸರು ಕುಮಾರಸ್ವಾಮಿ, ಸರ್ಕಾರಿ ಪ್ರೌಢಶಾಲೆ ಎಸ್ ಬಿದ್ರೆ, ಬೀರೂರು ಬ್ಲಾಕ್, ಕಡೂರು ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ. ವಿಡಿಯೋವನ್ನು ಮುಂದುವರ್ಸೋಣ. ನಾನಿವತ್ತು ಈ ವಿಡಿಯೋದಲ್ಲಿ ತ್ರಿಭುಜಗಳ ಬಗ್ಗೆ ಮಾತ್ರ, ಯಾವ ರೀತಿ ಕೌಂಟ್ ಮಾಡೋದು, ತ್ರಿಭುಜಗಳನ್ನು ಕೌಂಟ್ ಮಾಡೋದು ಹೇಗೆ ಅಂಥೇಳಿ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ನಿಮಗೆ ಇಲ್ಲಿ ಕೆಲವೊಂದು 1 2 3 4 ತ್ರಿಭುಜಗಳು ಕಾಣ್ತಾ ಇದೆ. ಮೊದಲನೇ ತ್ರಿಭುಜ, ಎರಡನೇ ತ್ರಿಭುಜದಲ್ಲಿ ಏನಾಗಿದೆ ಅಂತಂದರೆ ಲಂಬವಾಗಿ ಇದನ್ನು ವಿಭಜನೆಯನ್ನು ಮಾಡಿದ್ದಾರೆ. ಮೂರನೇ ಚಿತ್ರದಲ್ಲಿ ತ್ರಿಭುಜವನ್ನು 2 ಬಾರಿ ಲಂಬವಾಗಿ ವಿಭಜನೆಯನ್ನು ಮಾಡಿದ್ದಾರೆ. ನಾಲ್ಕನೇ ಚಿತ್ರದಲ್ಲಿ ತ್ರಿಭುಜವನ್ನು 3 ಬಾರಿ ವಿಭಜನೆಯನ್ನು ಮಾಡಿದ್ದಾರೆ. ಈ ರೀತಿ ವಿಭಜನೆ ಮಾಡಿದಾಗ ಎಷ್ಟು ತ್ರಿಭುಜಗಳು ಉಂಟಾಗ್ತವೆ ಅಂತಕ್ಕಂಥದ್ದನ್ನ ಕ್ವಶನ್ನ ಕೇಳೋದಕ್ಕೋಸ್ಕರ ಇಲ್ಲಿ ಚಿತ್ರಗಳು ಇರ್ತಕ್ಕಂಥದ್ದು. ಈಗ ಇಲ್ಲಿ ಮೊದಲನೇ ಚಿತ್ರಕ್ಕೆ ಬರೋಣ. ಮೊದಲನೇ ಚಿತ್ರದಲ್ಲಿ ತ್ರಿಭುಜಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ ಈಸಿಯಾಗಿ ಹೇಳ್ಬೋದು. ನಂಬರ್ ಆಫ್ ಟ್ರಯಾಂಗಲ್ಸ್ ಇನ್ ದಿಸ್ ಫಿಗರ್ ಅಂತಂತ ಕೇಳಿದ್ರೆ ಒಂದು, ಇಲ್ಲಿ ನೋಡಿದ ತಕ್ಷಣ ಗೊತ್ತಾಗುತ್ತೆ ಫಿಗರ್ಸ್ ಟ್ರಯಾಂಗಲ್ ಎಷ್ಟಿದೆ ಅಂತಂದರೆ 1. ಅದೇ ಇದರಲ್ಲಿ ಕೇಳಿದ್ರೆ ಟ್ರಯಾಂಗಲ್ ಎಷ್ಟು ಅಂತ ಕೇಳಿದ್ರೆ 1 2 ಈಸಿಯಾಗಿ ಹೇಳ್ಬಿಡ್ಬೋದು 2 ಇದೆ ಅಂತ. ಆದರೆ ಉತ್ತರ ತಪ್ಪು. ಯಾಕೆ ಅಂತಂದರೆ ಇಲ್ಲಿ ಇರ್ತಕ್ಕಂಥ ತ್ರಿಭುಜಗಳ ಸಂಖ್ಯೆ 2 ಅಲ್ಲ, ಇನ್ನೂ ಒಂದು ಅಡಗಿದೆ, ಹುಡುಕಬೇಕು. ಹೇಗಪ್ಪ ಹುಡುಕೋದು ಅಂತಂದರೆ, ಈಗ ನಾನು 1 ಅಂತ ನಂಬರ್ ಹಾಕಿರೋ ತ್ರಿಭುಜ ಅಂದರೆ ಇದು 1, ಇದು 2 ಮತ್ತು ಇಲ್ಲೊಂದು ದೊಡ್ಡದು ಒಂದಿದೆ, ಇದು ಸೇರಿ 3 ಆಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಅಡಗಿರ್ತಕ್ಕಂತಹ ತ್ರಿಭುಜಗಳ ಸಂಖ್ಯೆ 3. ಇದನ್ನು ಅದೇ ಥರ ಇಲ್ಲಿ ಇದಕ್ಕೆ 1, ಇದಕ್ಕೆ 3, ಇಲ್ಲಿ ಅಡಗಿರ್ತಕ್ಕಂತಹ ತ್ರಿಭುಜಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ ನಾವು ನಾರ್ಮಲ್ ನೋಡಿದಾಗ ಕಾಣಿಸೋದೇ ಬೇರೆ, ಅದನ್ನು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ ನೋಡಿದಾಗ ಅಲ್ಲಿ ತ್ರಿಭುಜಗಳ ಸಂಖ್ಯೆ ಇರ್ತಕ್ಕಂಥದ್ದೇ ಬೇರೆಯಾಗಿರುತ್ತೆ. ಇಲ್ಲಿ ಫಸ್ಟು ಈ ರೀತಿ ಕೊಟ್ಟಿರೋದನ್ನ ಕೌಂಟ್ ಮಾಡ್ಕೋಬೇಕು, ಅಂದರೆ ನಂಬರ್ಸ್ ಹಾಕಬೇಕು. 1 2 3. ಓಕೆ, ಇಲ್ಲಿ 3 ಹಾಕಿದ್ಮೇಲೆ ಇದು ನಂಬರ್ ಹಾಕಿದ್ಮೇಲೆ ಎಷ್ಟೆಷ್ಟಿದೆ ನೋಡಿ, 1 2 3, 2 ಸೇರಿ ಒಂದೊಂದು ತ್ರಿಭುಜ ಆಗ್ತದೆ. ಅಂದರೆ ಇದೊಂದು ಇದೊಂದು ಅಲ್ವಾ, ಅಲ್ಲಿಗೆ 3 4 5 ದೊಡ್ಡದೊಂದು ಸೇರಿ 6 ತ್ರಿಭುಜಗಳಾಯಿತು. ಈ ರೀತಿ ಹುಡುಕಿ ನಾವು ಆನ್ಸರ್ಗಳನ್ನು ಮಾಡಬೇಕಾಗತ್ತೆ. ಇಲ್ಲೂ ಅಷ್ಟೇ, ಇಲ್ಲಿ ಹುಡುಕಿ ನೋಡ್ತಾ ಹೋದರೆ 1 ನಂಬರ್ ಕೊಡೋಣ, 1 2 3 4. ಓಕೆ, ಈ ಥರ 4 ನಂಬರ್ ಕೊಟ್ಟಾದಮೇಲೆ ಇವೆರಡು ಸೇರಿ ಒಂದು ತ್ರಿಭುಜ, ಇವೆರಡು ಸೇರಿ ಒಂದು ತ್ರಿಭುಜ, ಇವೆರಡು ಸೇರಿ ಒಂದು ತ್ರಿಭುಜ ಅಂತಂದರೆ 4 + 3 7 ಆಯಿತು. ಆಮೇಲೆ 3 ಸೇರಿ ಇದು 2 ಆಯಿತು. ಇಲ್ಲಿ 3 ಸೇರಿ ತ್ರಿಭುಜಗಳು ಉಂಟಾಗುತ್ತೆ. ಇದನ್ನು ಕೌಂಟಿಂಗ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಸೊ ಇದು 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 1 2 ಅಲ್ಲಿಗೆ ಎಷ್ಟಾಯಿತು. ಇದು ಕೌಂಟಿಂಗ್ ಮಾಡೋದು ಕಷ್ಟ ಆಗುತ್ತೆ ಅಂತಾನೆ ನಾವು ಈ ವಿಡಿಯೋದಲ್ಲಿ ಟ್ರಿಕ್ಸನ್ನ ಬಳಸ್ತಾ ಇದ್ದೀವಿ. ಇಲ್ಲಿ ಎಷ್ಟು ತ್ರಿಭುಜಗಳು ಬರ್ತವೆ ಅಂತ ನಾವು ಟ್ರಿಕ್ಸ್ ಉಪಯೋಗಿಸ್ತೀವಲ್ಲ, ಅಲ್ಲಿಗೆ ಗೊತ್ತಾಗುತ್ತೆ ಎಷ್ಟು ಅಂತ. ಈಗ ಮುಂದೆ ನೋಡೋಣ, ಇದಕ್ಕೆ ಆನ್ಸರ್ನ ಮುಂದೆ ಹುಡ್ಕೊಳ್ಳುತ್ತೆ. ಈಗ ಫಸ್ಟ್ ಸ್ಟೆಪ್ಪಲ್ಲಿ ತ್ರಿಭುಜ ಟ್ರಿಕ್ಸ್ ಮುಖಾಂತರ ನಾವು ಇದರಲ್ಲಿ ತ್ರಿಭುಜಗಳ ಸಂಖ್ಯೆ ಎಷ್ಟು ಅಂತ ನೋಡೋಣ. ಇದಕ್ಕೆ ಏನು ಟ್ರಿಕ್ಸ್ ಬೇಕಾಗಲ್ಲ, ನೋಡಿದ ತಕ್ಷಣ ಗೊತ್ತಾಗುತ್ತೆ ಒಂದು ತ್ರಿಭುಜ ಇದೆ. ಇಲ್ಲಿ ತ್ರಿಭುಜಗಳ ಸಂಖ್ಯೆಯನ್ನು ಹುಡುಕಬೇಕಾದ್ರೆ ಈಸಿಯಾಗಿ ಹುಡುಕ್ಬೋದು. ಹೇಗಪ್ಪ ಅಂತಂದರೆ ತ್ರಿಭುಜಗಳಲ್ಲಿ ನಂಬರ್ ಕೊಟ್ಟಿದ್ದೀವಲ್ಲ 1 2 ಇವನ್ನು ಆ್ಯಡ್ ಮಾಡಿದ್ರೆ ನಮಗೆ ತ್ರಿಭುಜಗಳ ಸಂಖ್ಯೆ ಸಿಗುತ್ತೆ. ಹೇಗೆ 1 ಇಲ್ಲಿದೆಯಲ್ಲ 1 ಪ್ಲಸ್ ಇಲ್ಲಿದೆಯಲ್ಲ ಆ 2ನ ಇಲ್ಲಿ ಬರಿತಾ ಇದ್ದೀನಿ,
ಇವೆರಡನ್ನ ಜಸ್ಟ್ ಆ್ಯಡ್ ಮಾಡಬೇಕು. ಇವೆರಡನ್ನ ಆ್ಯಡ್ ಮಾಡಿದ್ರೆ ಎಷ್ಟು ಬಂತು? 3. ಸೊ ಇದರಲ್ಲಿ ಇರ್ತಕ್ಕಂತಹ ತ್ರಿಭುಜಗಳ ಸಂಖ್ಯೆ 3. ಇದರಲ್ಲಿ ಇರ್ತಕ್ಕಂಥ ತ್ರಿಭುಜಗಳ ಸಂಖ್ಯೆ ಎಷ್ಟು? 3. ಆನ್ಸರ್ ಸಿಕ್ಕೋಯ್ತು. ಅದೇ ಥರ ಇದಕ್ಕೂ ಸಿಗುತ್ತಾ ನೋಡೋಣ. ಈ ಟ್ರಿಕ್ಸ್ ಇದಕ್ಕೂ ವರ್ಕ್ ಆಗುತ್ತಾ? ಎಸ್, ನೋಡೋಣ. 1 ಪ್ಲಸ್ 2 ಪ್ಲಸ್ 3 ಇವನ್ನ ಆ್ಯಡ್ ಮಾಡಿ ನೋಡಿ. 3 ಪ್ಲಸ್ 2 5, 5 ಪ್ಲಸ್ 1 ಇಸ್ ಈಕ್ವಲ್ ಟು 6. ಸೊ ಆನ್ಸರ್ ಎಷ್ಟು? 6. ಇದಕ್ಕೆ ಮ್ಯಾಚ್ ಆಗ್ತಾಯಿದೆ. ಅಂದರೆ ಈ ಟ್ರಿಕ್ಸ್ ಇದಕ್ಕೂ ವರ್ಕ್ ಆಗ್ತಾಯಿದೆ. ಇವೆರಡಕ್ಕೂ ಟ್ರಿಕ್ಸ್ ಮ್ಯಾಚ್ ಆಗ್ತಿದೆ ಅಂದಮೇಲೆ ಮೂರನೇದಕ್ಕೆ ಮ್ಯಾಚ್ ಆಗಲ್ವಾ? ಎಸ್, ಮ್ಯಾಚ್ ಆಗುತ್ತೆ. ಎಷ್ಟಿದೆ ನೋಡೋಣ. 1 ಪ್ಲಸ್ 2 ಪ್ಲಸ್ 3 ಪ್ಲಸ್ 4. ಈಗ ಇದರದ್ದು ಟೋಟಲ್ ನೋಡೋಣ ಎಷ್ಟು ಬರುತ್ತೆ. 4 3 7 8 9 10. ಟೋಟಲ್ ನಂಬರ್ ಆಫ್ ಟ್ರಯಾಂಗಲ್ ಇನ್ ದಿ ಫೋರ್ತ್ ಫಿಗರ್ ಈಸ್ 10. 10 ತ್ರಿಭುಜಗಳು ಇಲ್ಲಿ ಇದ್ದಾವೆ. ಇದನ್ನು ಕೌಂಟ್ ಮಾಡಿದ್ರೂ ಸಿಗುತ್ತೆ ನೋಡಿ. 1 2 3 4. 4 ಆಯಿತಾ? ನೆಕ್ಸ್ಟ್ ಇದರಲ್ಲಿ 2 2 ಸೇರಿಸಿದ್ರೆ 1 2 3 4 3 7 ಆಯಿತು. ಆಮೇಲೆ 3 3 ಸೇರಿಸಿದ್ರೆ 2 ಸಿಗುತ್ತೆ. ನೆಕ್ಸ್ಟು ಒಂದರದ್ದು 1 ಸಿಗುತ್ತೆ. ಸೊ ಇಲ್ಲಿ ಎಷ್ಟು ಬರುತ್ತೆ? 10 ತ್ರಿಭುಜಗಳು ಸಿಗುತ್ತೆ. ಸೊ ಈ ರೀತಿಯಾಗಿ ನಾವು ತ್ರಿಭುಜಗಳ ಸಂಖ್ಯೆಯನ್ನು ಎಷ್ಟಿದ್ದಾವೆ ಅಂತೇಳಿ ಸುಲಭವಾಗಿ ಕಂಡುಹಿಡಿಬೋದು. ಮಕ್ಕಳ, ಇನ್ನೂ ಒಂದು ಇದಕ್ಕೆ ಟ್ರಿಕ್ಸ್ ಪೆನ್ ಯೂಸ್ ಮಾಡ್ದಲೇ ಕೂಡ ಕಂಡುಹಿಡಿಬೋದು. ಹೇಗೆ ಇದನ್ನು ಹಾಗೆ ಹೇಳ್ತೀನಿ ನೋಡಿ, ಗೊತ್ತಾಗುತ್ತೆ. ಮೊದಲನೇದಕ್ಕೆ ಏನು ಬೇಡ ಟ್ರಿಕ್ಸು. ಸೊ ಇದಕ್ಕೆ ಎರಡನೇ ಚಿತ್ರದಲ್ಲಿ 2 ಇಂಟು ಇಲ್ಲಿ 2 ಬರ್ತಿದ್ದೀವಲ್ಲ, ಈ 2ನ ಮುಂದಿನ ಸಂಖ್ಯೆ ಎಷ್ಟು? 3. 2ನ ಮುಂದಿನ ಸಂಖ್ಯೆ ಎಷ್ಟು? 3. ಇದನ್ನು ಇದ್ರ ಜೊತೆಗೆ ಗುಣಿಸು. 2 ಗುಣಿಸು 3 ಎಷ್ಟಾಗುತ್ತೆ? 6. 6 ಡಿವೈಡೆಡ್ ಬೈ 2 ಎಷ್ಟು ಆನ್ಸರ್ ಬರುತ್ತೋ ಅದನ್ನು ಡಿವೈಡೆಡ್ ಬೈ 2 ಮಾಡಬೇಕು. ಆವಾಗ ನಮಗೆ ಎಷ್ಟು ಸಿಗುತ್ತೆ? 3. ನೋಡಿ, 3 2 6, 6ದ ಅರ್ಧ 3. ಸೊ ಆನ್ಸರ್ ಈಸ್ 3. ಸೊ ಇದನ್ನು ಕೂಡ ನಾವು ಟ್ರಿಕ್ಸ್ ಆಗಿ ಉಪಯೋಗಿಸ್ಬೋದು. ಓಕೆ, ಇದಕ್ಕೂ ಅಪ್ಲೈ ಆಗುತ್ತಾ ನೋಡೋಣ. ಇಲ್ಲಿ 3 ಇದೆ. 3 ಇಂಟು ಇದರಲ್ಲಿ 3ನ ಮುಂದಿನ ಸಂಖ್ಯೆ ಎಷ್ಟು? 4. 4 3 12. 12ರದ ಅರ್ಧ ಎಷ್ಟು? 6. ಓಕೆ, ಟ್ರಿಕ್ಸ್ ಇಲ್ಲೂ ಕೂಡ ಉಪಯೋಗ ಆಗ್ತಾಯಿದೆ. ಓಕೆ, ನೆಕ್ಸ್ಟ್ ಇದಕ್ಕೆ ಉಪಯೋಗಿಸೋಣ. 4. 4ನ ಮುಂದಿನ ಸಂಖ್ಯೆ ಎಷ್ಟು? 5. 5 4 20. 20ರದ ಅರ್ಧ ಎಷ್ಟು? 10. ಸೊ 10 ಆನ್ಸರು ನಮಗಿಲ್ಲಿ ಬಂದಿದೆ. ಸೊ ಈ 2 ಟ್ರಿಕ್ಸನ್ನು ಕೂಡ ನಾವಿಲ್ಲಿ ಉಪಯೋಗಿಸ್ಬೋದು. ಓಕೆ, ಇದು ಟೈಪ್ 1. ಈ ರೀತಿ ಮಾತ್ರ ಕೇಳ್ತಾರೆ ತ್ರಿಭುಜವನ್ನು? ಇಲ್ಲ, ಇದಕ್ಕೆ ಇನ್ನೂ ವ್ಯತಿರಿಕ್ತವಾಗಿ ಅಥವಾ ಇನ್ನೂ ಟಫ್ ಆಗಿ ಇನ್ನೂ ಚೇಂಜಸ್ ಮಾಡಿ ಕೊಡ್ಬೋದು. ಹೇಗಿದೆ ನೋಡೋಣ. ಎರಡನೇ ವಿಧಕ್ಕೆ ಹೋಗೋಣ. ಟೈಪ್ 2 ಅಂದರೆ ಈ ರೀತಿಯಾಗಿ ತ್ರಿಭುಜವನ್ನು ಈ ಮುಂಚೆ ನೋಡಿದ್ದು ಲಂಬವಾಗಿ ವಿಭಜನೆ ಮಾಡಿರೋದು. ಈಗ ಇದನ್ನು ಅಡ್ಡಗೆರೆಯ ಮುಖಾಂತರ ವಿಭಜನೆ ಮಾಡಿರ್ತಕ್ಕಂಥದ್ದು. ಈ ರೀತಿಯಾಗೂ ಕೂಡ ಚಿತ್ರವನ್ನು ಪರೀಕ್ಷೆಯಲ್ಲಿ ಕೇಳ್ಬೋದು. ಮೊದಲನೇ ಚಿತ್ರದಲ್ಲಿ ಯಾವುದೇ ರೀತಿಯ ಗೆರೆಗಳಿಲ್ಲ. ಹಾಗಾಗಿ ತ್ರಿಭುಜಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ ಆರಾಮವಾಗಿ ಬರೀಬೋದು 1 ಅಂತೇಳಿ. ಇಲ್ಲಿ ಎರಡನೇ ಚಿತ್ರದಲ್ಲಿ ತ್ರಿಭುಜಗಳ ಸಂಖ್ಯೆಯನ್ನು ಕೇಳಿದರೆ ತ್ರಿಭುಜಗಳ ಸಂಖ್ಯೆಯನ್ನು ಕಂಡುಹಿಡಿಯೋದು ತುಂಬ ಈಸಿ. ಇದು 1, ಇದು 2 ತ್ರಿಭುಜಗಳ ಸಂಖ್ಯೆ. ಇದು ಒಂದು ದೊಡ್ಡದೊಂದು, ಇಲ್ಲೊಂದು ಉಂಟಾಗಿರತಕ್ಕಂಥದ್ದು ತ್ರಿಭುಜ. ಸೊ ತ್ರಿಭುಜಗಳ ಸಂಖ್ಯೆ ಎಷ್ಟು? 2. ಇಲ್ಲಿ ನೋಡಿ, ಇಲ್ಲೊಂದು ತ್ರಿಭುಜ, ಇಲ್ಲೊಂದು ತ್ರಿಭುಜ, ಇಲ್ಲೊಂದು ತ್ರಿಭುಜ. ಸೊ ಇದುಗಳ ಸಂಖ್ಯೆ ಎಷ್ಟು? 1 2 3. ಇಲ್ಲಿ ನಂಬರ್ ಕೊಟ್ಕೋಬೇಕು. ನಂಬರ್ ಕೊಟ್ಕೊಂಡ್ರೆ ಈಸಿ ಆಗುತ್ತೆ. 3. ಸೊ ಟೋಟಲ್ ನಂಬರ್ ಆಫ್ ಟ್ರಯಾಂಗಲ್ ಇನ್ ಥರ್ಡ್ ಟೈಪ್ ಆಫ್ ಫಿಗರ್ ಈಸ್ 3. 3 ತ್ರಿಭುಜಗಳಿದೆ. ಮೂರನೇ ಚಿತ್ರದಲ್ಲಿ 3 ತ್ರಿಭುಜಗಳಿದೆ. ಸೊ ಇದರಲ್ಲಿ ನೋಡಿದ ತಕ್ಷಣ ಹೇಳ್ತೀರಿ 1 2 3
ಎಸ್ 4. ಇಲ್ಲೂ ಅಷ್ಟೇ ಎಷ್ಟು ತ್ರಿಭುಜಗಳಿದೆ? 4 ತ್ರಿಭುಜಗಳಿದೆ. ಇಲ್ಲಿ ಯೋಚನೆ ಮಾಡೋದೇ ಬೇಡ, ಎಷ್ಟು ನೋಡಿದ ತಕ್ಷಣ ಗೊತ್ತಾಗುತ್ತೆ. ನಂಬರ್ಸ್ ಹಾಕ್ಬಿಟ್ಟು ಇಲ್ಲಿ ಎಷ್ಟು ನಂಬರ್ ಬರುತ್ತೋ ಅಷ್ಟೇ ನಂಬರಿನ ತ್ರಿಭುಜಗಳಿರುತ್ತೆ. ಅದಕ್ಕಿಂತ ಹೆಚ್ಚಿಗೆ ತ್ರಿಭುಜಗಳಿಲ್ಲ. ಫ್ರೀ ಆದಾಗ ಆರಾಮಾಗಿ ಕೂತ್ಕೊಂಡು ಎಣಿಸಿ ಎಕ್ಸ್ಟ್ರಾ ಬಂದಾಗ ಹೇಳಿ ತಿಳಿಸಿ, ಬರಲ್ಲ. ಇದಕ್ಕೆ ಟ್ರಿಕ್ಸ್ ಏನಪ್ಪ ಅಂತಂದರೆ, ನೀವು ನಂಬರ್ ಹಾಕ್ದಲೆ ಪೆನ್ಸಿಲ್ಲು ಪೆನ್ನು ತಗೊಂಡಲೆ ನಾನು ಇದಕ್ಕೆ ಆನ್ಸರ್ ಹುಡುಕಬೇಕು ಅಂತಂದರೆ ಇದಕ್ಕೇನು ನೋಡೋಣ. ಮೊದಲನೇ ಚಿತ್ರಕ್ಕೆ ಯಾವುದೇ ಟ್ರಿಕ್ಸ್ ಪ್ರಕಾರ ಒಂದೇ ಸಾಕು. ಇಲ್ಲಿ ಎಷ್ಟು ಅಡ್ಡಗೆರೆಗಳು ಇರ್ತವೋ ಆ ಅಡ್ಡಗೆರೆಗಳು ಇದ್ದಿದ್ದ ಲೆಕ್ಕವನ್ನು ತಗೊಂಡ್ಬಿಟ್ರೆ ನಮಗೆ ಈ ಟ್ರಿಕ್ಸ್ ಮುಖಾಂತರ ಗೊತ್ತಾಗುತ್ತೆ. ಇಲ್ಲಿ ಇದೊಂದು ಅಡ್ಡಗೆರೆ, ಇದೊಂದು ಅಡ್ಡಗೆರೆ. ಸೊ ನಂಬರ್ ಆಫ್ ಟ್ರಯಾಂಗಲ್ ಇನ್ ಸೆಕೆಂಡ್ ಫಿಗರ್ ಈಸ್ 2. ಅಲ್ಲಿ ಎಷ್ಟು ಅಡ್ಡಗೆರೆ ಇದೆಯೋ ಅಷ್ಟೇ ತ್ರಿಭುಜಗಳಿರ್ತವೆ. ಇಲ್ಲೊಂದು ಅಡ್ಡಗೆರೆ ಇದೆ, ಇಲ್ಲೊಂದು ಅಡ್ಡಗೆರೆ ಇದೆ, ಇಲ್ಲೊಂದು ಅಡ್ಡಗೆರೆ ಇದೆ. ಸೊ ಅಡ್ಡಗೆರೆಗಳ ಸಂಖ್ಯೆ ಎಷ್ಟು? 3. ಹಂಗಾಗಿ 3 ತ್ರಿಭುಜಗಳಿದ್ದಾವೆ. ಇದು ಟ್ರಿಕ್ಸ್. ಇಲ್ಲೊಂದು ಅಡ್ಡಗೆರೆ ಇದೆ, ಇಲ್ಲೊಂದು ಅಡ್ಡಗೆರೆ ಇದೆ, ಇಲ್ಲೊಂದು ಅಡ್ಡಗೆರೆ ಇದೆ, ಇಲ್ಲೊಂದು ಅಡ್ಡಗೆರೆ ಇದೆ. ಒಟ್ಟು 4 ಅಡ್ಡಗೆರೆಗಳಿದ್ದಾವೆ. ಹಾಗಾಗಿ ಇಲ್ಲಿ ಇರ್ತಕ್ಕಂಥ ತ್ರಿಭುಜಗಳ ಸಂಖ್ಯೆ ಎಷ್ಟು? 4. ಎಷ್ಟು ಈಸಿ ಅಲ್ವಾ ವಿದ್ಯಾರ್ಥಿಗಳೇ? ಪರೀಕ್ಷೆಯಲ್ಲಿ ಸಮಯದ ಅಭಾವ ಇರುತ್ತೆ. ಸೊ ಈ ಥರ ಟ್ರಿಕ್ಸ್ಗಳನ್ನು ಉಪಯೋಗಿಸೋದ್ರಿಂದ ಸಮಯವನ್ನು ಉಳಿಸ್ಬೋದು. ಓಕೆ, ಟೈಪ್ 2 ಆಯಿತು. ಈಗ ತ್ರಿಭುಜಗಳನ್ನು ಅಡ್ಡವಾಗಿ ಮತ್ತು ಲಂಬವಾಗಿ ವಿಭಜನೆ ಆದರೆ ಎಷ್ಟು ತ್ರಿಭುಜಗಳಿದ್ದಾವೆ ಅಂತ ನೋಡಿದ್ವಿ. ಬರೀ ಇದೇ ಥರ ಇರುತ್ತಾ? 2 ಮಿಕ್ಸ್ ಮಾಡಿ ಕೂಡ ಬರ್ಬೋದು ಅಲ್ವಾ? ಅದನ್ನು ಟೈಪ್ 3 ಅಂತೇಳಿ ತೊಗೊಂಡಿದ್ದೀವಿ. ಟೈಪ್ 3ಯಲ್ಲಿ ಅಡ್ಡನೂ ಇದೆ, ಉದ್ದನೂ, ಎರಡು ಅಡ್ಡನೂ ಇದೆ, ಉದ್ದನೂ ಗೆರೆಗಳಿದ್ದಾವೆ. ಹೀಗಿದ್ರೆ ತ್ರಿಭುಜಗಳ ಸಂಖ್ಯೆ ಎಷ್ಟಾಗುತ್ತೆ ನೋಡೋಣ. ಮೊದಲು ಈ ತ್ರಿಭುಜಗಳಿಗೆ ನಂಬರ್ಸ್ ಕೊಟ್ಕೊಂಡ್ಬಿಡೋಣ. 1 2 3 4. ಓಕೆ, ಈಗ ಇದನ್ನು ಕಂಡುಹಿಡಿಯೋದು ಹೇಗೆ ಅಂತಂದರೆ, ಈಗ ಆಲ್ರೆಡಿ ನಾವು ಅಡ್ಡಗೆರೆ ಇದ್ದರೆ, ಈ ರೀತಿ ಗೆರೆ ಇದ್ದರೆ ಎಷ್ಟು ತ್ರಿಭುಜಗಳು ಬರುತ್ತವೆ ಅಂಥೇಳಿ ನಾವೀಗಾಗಲೇ ಮೊದಲನೇ ಲಂಬವಾಗಿ ವಿಭಜನೆ ಮಾಡಿದಾಗ ಅಂತ ಹೇಳ್ತಲ್ಲ, ಅದರಲ್ಲಿ ನಾವು ನೋಡಿದ್ದೀವಿ. ಅವಾಗ ನಾವು ಏನೇನು ಮಾಡಿದ್ವಿ? ಟ್ರಿಕ್ಸು 1 + 2 3 ಅಂತ ಮಾಡಿದ್ವಿ. ಸೊ ಇಲ್ಲೂ ಅಷ್ಟೇ. ಇದು ನೋಡೋಕ್ಕೆ ಇದು ಒಂಥರ ಇದೆ. ಇದು ಹೇಗೆ ಇಲ್ಲಿ ದೊಡ್ಡದು ತ್ರಿಭುಜ ಹೇಗಿದೆಯೋ ಅದೇ ಥರ ಈ ಸಣ್ಣ ತ್ರಿಭುಜನೂ ಅದೇ ಥರ ಇರೋದ್ರಿಂದ ನಮಗೆ ಇಲ್ಲಿ ಎಷ್ಟು ತ್ರಿಭುಜಗಳಿದ್ದಾವೆ? ಇಲ್ಲಿ 1 2 ಇವೆರಡನ್ನೂ ಕೂಡಿದ್ರೆ ಆಯಿತು. ಇಲ್ಲೂ ಅಷ್ಟೇ. ಬೇಕಾದರೆ ಇಲ್ಲಿ 3 4 ಹಾಕೋಣೋದಕ್ಕಿಂತ 1 2 ಹಾಕೋಣೋದೇ ಬೆಟರ್. ಅಲ್ಲಿಗೆ ಈ ತ್ರಿಭುಜದಿಂದ ನಮಗೆ ಟೋಟಲ್ ನಂಬರು ಎಷ್ಟು ತ್ರಿಭುಜಗಳಿದ್ದಾವೆ? 3. ಇವೆರಡರಿಂದ ಎಷ್ಟು ತ್ರಿಭುಜಗಳು ಬರ್ತವೆ? 3. 3 + 3 ಎಷ್ಟಾಯಿತು? ಟೋಟಲ್ಲು 6. 6 ತ್ರಿಭುಜಗಳು ಇದ್ದಾವೆ. ಒಟ್ಟು 6 ತ್ರಿಭುಜಗಳು ಇದ್ದಾವೆ. ಇಷ್ಟೇ ಆನ್ಸರ್. ಇದಕ್ಕೆ ಈಸಿಯಾಗಿ ಸಿಗುತ್ತೆ. ಈಗ ಇದರಲ್ಲಿ ನೋಡೋಣ. 1 2 3. ಇದಕ್ಕೂ ಕೊಡಬೇಕಾದ್ರೆ ನಂಬರ್ನ 1 2 3 ಈ ಥರ ನಂಬರ್ ಕೊಟ್ಕೊಂಡ್ರೆ ನಮಗೆ ಇದು ಗೊತ್ತಿದೆ. ಎಷ್ಟು? 1 2 3 ಈ ಥರ 3 ಬಂತು. ಇದನ್ನು ಲಂಬವಾಗಿ ವಿಭಜನೆ ಮಾಡಿದಾಗ ಎಷ್ಟಿರುತ್ತೆ? ಇದರದ್ದು ಮುಂದಿನ ಸಂಖ್ಯೆ ಏನಾದರೂ ತೊಗೋಬೋದು. 4 3 12, ಅರ್ಧ ಎಷ್ಟು? 6. 6 + 6 12. ಟೋಟಲ್ ಎಷ್ಟು? 6 + 6 = 12. 12 ತ್ರಿಭುಜಗಳು ಇದರಲ್ಲಿ ಕಂಡುಬರ್ತವೆ. ವೆರಿ ಈಸಿ. ಹೇಗೆ? ಇದನ್ನು ಆಲ್ರೆಡಿ ನಾವು ಲಂಬವಾಗಿ ವಿಭಜನೆ ಮಾಡಿದಾಗ ಹೇಗೆ ಅಂತ ನೋಡಿದ್ದೀವಿ. ಇನ್ನೊಂದು ಸತಿ ಅದನ್ನು ಅಬ್ಸರ್ವ್ ಮಾಡಿ ಗೊತ್ತಾಗುತ್ತೆ. ಈಗ ನೆಕ್ಸ್ಟ್ ಮುಂದಿನ ಸ್ಲೈಡಿಗೆ ಹೋಗೋಣ. ಅವೆರಡು ನೋಡಿದಿರಲ್ವಾ ಮಕ್ಕಳ? ಈಗ ಇದರಲ್ಲಿ ಎಷ್ಟಿರುತ್ತೆ ಅಂತ ನೀವೇ ಹೇಳಬೇಕು. ಹೇಳ್ಬೋದಾ? ಹೇಳ್ಬೋದು. 1 2 3 4. ಅದೇ ಥರ ನಂಬರ್ನ ಇದಕ್ಕೂ ಕೊಡಬೇಕು. 1 2 3 4. ಅದೇ ಥರ ನಂಬರ್ನ ಇದಕ್ಕೂ ಕೊಡಿ. 1 2 3 ಓಕೆ 4. ಈ ತ್ರಿಭುಜದಲ್ಲಿ ಒಟ್ಟು ಟೋಟಲ್ ಮೇಲ್ಗಡೆ ಇಷ್ಟು ಮಾತ್ರ ಇರತಕ್ಕಂಥ ತ್ರಿಭುಜದಲ್ಲಿ ಟೋಟಲ್ ನಂಬರ್ ಆಫ್ ಟ್ರಯಾಂಗಲ್ ಎಷ್ಟಿದೆ ಅಂತಂದರೆ ನಾವು ಇದಾಗಲೇ ನೋಡಿದ್ದೀವಿ. 5 4 20, ಅರ್ಧ ಅಂದರೆ 10. ಇದರಲ್ಲಿರ್ತಕ್ಕಂಥದ್ದು ಎಷ್ಟು? 10.
ಇದರಲ್ಲಿರ್ತಕ್ಕಂಥದ್ದು ಎಷ್ಟು 10, ಇದರಲ್ಲಿರ್ತಕ್ಕಂಥದ್ದು ಎಷ್ಟು 10. ಟೋಟಲ್ ಮಾಡಿದ್ರೆ ಎಷ್ಟು? ಒಟ್ಟು 30 ತ್ರಿಭುಜಗಳು ಬರುತ್ತವೆ. ವೆರಿ ಈಸಿ. ಓಕೆ, ನೆಕ್ಸ್ಟ್ ಹೋಗೋಣ. ಟೈಪ್ 4 ಅಡ್ಡ ಮತ್ತು ಉದ್ದ ವಿಭಜನೆ ಮಾಡಿದಾಗ ಆ ರೀತಿಯಾಗಿ ನೋಡಿದ್ವಿ. ಆದರೆ ಇಲ್ಲಿ ಅಡ್ಡನೂ ಇಲ್ಲ, ಉದ್ದನೂ ಇಲ್ಲ. ಇಲ್ಲಿ ಟ್ರಯಾಂಗಲ್ ಒಳಗಡೆನೇ ಟ್ರಯಾಂಗಲ್. ಇಲ್ಲಿ ಒಂಚೂರು ಅಬ್ಸರ್ವ್ ಮಾಡಬೇಕು. ಒಂದು ಟ್ರಯಾಂಗಲ್ ಕೊಟ್ಟು ಆ ಟ್ರಯಾಂಗಲ್ ಒಳಗಡೆ ಇನ್ನೊಂದು ಟ್ರಯಾಂಗಲ್ ಇದ್ದು ಆ ಟ್ರಯಾಂಗಲ್ಲು ಈ ಮೂರೂ ಬಾಹುವಿನ ಹೊರ ಟ್ರಯಾಂಗಲಿನ ಮೂರೂ ಬಾಹುವನ್ನು ಟಚ್ ಮಾಡಿದರೆ, ಹೊರ ತ್ರಿಭುಜದ ಮೂರೂ ಬಾಹುಗಳನ್ನು ಟಚ್ ಮಾಡಿದರೆ ಈ ಫಾರ್ಮುಲಾವನ್ನು ಅಪ್ಲೈ ಮಾಡ್ಬೋದು. ಯಾವ ಫಾರ್ಮುಲಾನಪ್ಪ ಅಂತಂದರೆ, ಇದು ನೋಡೋಣ. ಫಸ್ಟು ಇದರಲ್ಲಿ ಎಷ್ಟು ತ್ರಿಭುಜಗಳಿದ್ದಾವೆ ಅಂತೇಳಿ. 1, 2, 3, 4. ಒಟ್ಟು ಟೋಟಲ್ ಇರ್ತಕ್ಕಂತಹ ತ್ರಿಭುಜಗಳ ಸಂಖ್ಯೆ ಇದರಲ್ಲಿ 4. ಒಳಗಡೆ ಇರ್ತಕ್ಕಂಥದ್ದು ತ್ರಿಭುಜಗಳ ಸಂಖ್ಯೆ ಎಷ್ಟು? 4. ಹೊರಗಡೆ ಒಂದಿದೆ, ಅಂದರೆ ದೊಡ್ಡದು ಒಂದಿದೆ. ಸೊ 5. ಒಟ್ಟು ಟೋಟಲ್ ಎಷ್ಟು ತ್ರಿಭುಜಗಳಿದ್ದಾವೆ ಇದರಲ್ಲಿ ಅಂತಂದರೆ 5 ತ್ರಿಭುಜಗಳು ಇದ್ದಾವೆ ಅಂತೇಳಿ ನಾವು ಡೈರೆಕ್ಟಾಗಿ ಹೇಳ್ಬೋದು. ಹೌದಾ? ಫಸ್ಟು ಒಳಗಡೆ ಇರ್ತಕ್ಕಂಥ ತ್ರಿಭುಜ ಎಷ್ಟು? 4. ಆಮೇಲೆ ಹೊರಗಡೆ ಇರೋದೆಷ್ಟು? 5. 1 ಟೋಟಲ್ ಎಷ್ಟಾಯಿತು? 5 ಆಯಿತು. ಒಟ್ಟು ತ್ರಿಭುಜಗಳ ಸಂಖ್ಯೆ ಎಷ್ಟು? 5. ಈಸಿಯಾಗಿ ಹೇಳ್ಬೋದು. ಈಗ ಇದರಲ್ಲಿ ಇದನ್ನೇ ಚೂರು ಇನ್ನೊಂದು ಸ್ವಲ್ಪ ಕಾಂಪ್ಲಿಕೇಟ್ ಮಾಡಿದ್ದಾನೆ. ಹೇಗಪ್ಪ ಅಂತಂದರೆ, ಒಂದು ಟ್ರಯಾಂಗಲ್ ಇದೆ, ಅದರೊಳಗಡೆ ಒಂದು ಟ್ರಯಾಂಗಲ್ಲು, ಅದರೊಳಗಡೆ ಇನ್ನೊಂದು ಟ್ರಯಾಂಗಲ್ಲು. ಆ ಈ ಟ್ರಯಾಂಗಲ್ಗಳು ಹೊರ ಟ್ರಯಾಂಗಲಿನ ಮೂರೂ ಬಾಹುಗಳಿಗೆ ಟಚ್ ಆಗಿದೆ ಅಂತಂದರೆ ಇದೇ ಫಾರ್ಮುಲಾ. ಏನಪ್ಪ ಅಂತಂದರೆ, ಒಳಗಡೆ ಇರ್ತಕ್ಕಂಥ ಟ್ರಯಾಂಗಲಲ್ಲಿ ಎಷ್ಟು ತ್ರಿಭುಜಗಳಿದ್ದಾವೆ? 4. ಇದರ ಒಳಗಡೆ ಇರ್ತಕ್ಕಂತಹ ತ್ರಿಭುಜದಲ್ಲಿ ಎಷ್ಟು ಟ್ರಯಾಂಗಲ್ ಇದ್ದಾವೆ? 4. ಹೊರಗಡೆ ಇರ್ತಕ್ಕಂಥದ್ರಲ್ಲಿ ಎಷ್ಟು? ಹೊರಗಡೆ ಇರ್ತಕ್ಕಂಥದ್ದು 1. ಅಂದರೆ 4 ಪ್ಲಸ್ 4 ಪ್ಲಸ್ 1 ಅಲ್ಲಿಗೆ ಎಷ್ಟಾಯಿತು? ಒಟ್ಟು 9 ತ್ರಿಭುಜಗಳು. ಇದರಲ್ಲಿ ಇರ್ತಕ್ಕಂಥದ್ದು ಎಷ್ಟು? 9 ತ್ರಿಭುಜಗಳಿದ್ದಾವೆ. ಅದೇ ರೀತಿಯೇ ಈ ತ್ರಿಭುಜದಲ್ಲಿ ಇಲ್ಲೊಂದು ಒಳ ತ್ರಿಭುಜ, ಇಲ್ಲೊಂದು ಒಳ ತ್ರಿಭುಜ, ಇಲ್ಲೊಂದು ಒಳ ತ್ರಿಭುಜ. ಅಂದರೆ 4 ಪ್ಲಸ್ 4 ಪ್ಲಸ್ 4 ಪ್ಲಸ್ 1 ಹೊರಗಡೆ ಒಂದಿದೆ. ಸೊ ಹಾಗಾಗಿ ಪ್ಲಸ್ 1 ಪ್ಲಸ್ 1. ಸೊ ಪ್ಲಸ್ 1 ಅಂತಂದರೆ ಎಷ್ಟಾಯಿತು? 4, 8, 12, 1, 13. ಟೋಟಲ್ ನಂಬರ್ ಆಫ್ ಟ್ರಯಾಂಗಲ್ ಇನ್ ದಿಸ್ ಫಿಗರ್ ಈಸ್ 13. 13 ಟ್ರಯಾಂಗಲ್ಲು ಬರುತ್ತೆ. ಓಕೆ, ಇದನ್ನು ನಾವು ಈ ರೀತಿಯೇ ಕಲ್ತ್ರೆ ನಮಗೆ ಬೇಗ ಫ್ಲ್ಯಾಶ್ ಆಗೋದು, ಬೇಗ ಆನ್ಸರ್ ಸಿಗೋದು. ಇಲ್ಲಾಂತಂದರೆ ಅದನ್ನು ಹುಡ್ಕೊಂಡು ಕೂರೋದಕ್ಕೆ ತುಂಬ ಟೈಮ್ಗಳನ್ನು ತಗೊಳುತ್ತೆ. ಓಕೆ, ಈಗ ನೆಕ್ಸ್ಟು ಮುಂದಿನ ವಿಧದಲ್ಲಿ ಟೈಪ್ 5 ಅಂತ ಮಾಡಿದ್ದೀವಿ. ಅಂದರೆ ತ್ರಿಭುಜಗಳನ್ನು ಯಾವ್ಯಾವ ರೀತಿ ರಚನೆ ಮಾಡ್ಬೋದು ಆ ಆಧಾರದ ಮೇಲೆ ಇವುಗಳನ್ನೆಲ್ಲವನ್ನು ಕೂಡ ನಾವು ಟೈಪ್ 1, ಟೈಪ್ 3, ಟೈಪ್ 5 ಅಂತೇಳಿ ಮಾಡ್ತಾ ಹೋಗಿದ್ದೀವಿ. ಓಕೆ, ಈ ತ್ರಿಭುಜದಲ್ಲಿ ಅಲ್ಲಿ ಹೇಗಿತ್ತು ಅದೇ ಥರನೇ ಒಳ ತ್ರಿಭುಜನೂ ಇದೆ. ಆದರೆ ಇಲ್ಲಿ ಒಂದು ಗೆರೆ ಬಂದಿದೆ, ಮಧ್ಯದಲ್ಲಿ ಒಂದು ಗೆರೆ ಬಂದಿದೆ. ಹಾಗಾದರೆ ಇದ್ರಗಳ ತ್ರಿಭುಜಗಳ ಸಂಖ್ಯೆ ಎಷ್ಟು? ತ್ರಿಭುಜಗಳ ಸಂಖ್ಯೆ. ಓಕೆ, ಈಗ ಕೌಂಟ್ ಮಾಡೋದು ಹೇಗೆ ಅಂತ ನೋಡ್ತಾ ಹೋಗೋಣ. ಫಸ್ಟ್ ಇದಕ್ಕಿಂತ ಹಿಂದೆ ನೋಡಿದ್ವಲ್ಲ, ಅಂದರೆ 3 ಬಾಹುಗಳನ್ನು ಟಚ್ ಆಗಿ ಇರ್ತಕ್ಕಂತಹ ಒಳ ತ್ರಿಭುಜ ಇದ್ದರೆ ಇದಕ್ಕೆ ಎಷ್ಟು ಟ್ರಯಾಂಗಲ್ ಇರುತ್ತೆ? 4. ಕರೆಕ್ಟಾ? 4. ಆದರೆ ಈಗ ಎಕ್ಸ್ಟ್ರಾ ಇಲ್ಲೊಂದು ಬಂದಿದೆ. 1, 2, 3, 4, 5, 6. ಇವು ಎಕ್ಸ್ಟ್ರಾ 6. ಇದನ್ನು 6 ಇಲ್ಲ ಕೌಂಟ್ ಮಾಡೋಣ. ಆಮೇಲೆ ದೊಡ್ಡದೊಂದು ಪ್ಲಸ್ 1. ಸೊ 6, 4, 10, 1, 11 ತ್ರಿಭುಜಗಳು ಇದರಲ್ಲಿ ಉಂಟಾಗಿದ್ದಾವೆ. ನೋಡಿ, ಈಸಿಯಾಗಿ ಕಂಡುಹಿಡಿಬೋದು. ಅದೇ ಥರ
ಇನ್ನೊಂದು ಸ್ವಲ್ಪ ಕಾಂಪ್ಲಿಕೇಟ್ ಮಾಡಿದರೆ ನಾವು ಈಸಿಯಾಗಿ ಮಾಡ್ತಾ ಹೋಗ್ಬೋದು. ಒಳ ತ್ರಿಭುಜ 4, ಒಳ ತ್ರಿಭುಜ 4, ಸೊ 4 4 4 ಇಲ್ಲಿ 1 2 3 4 5 6 ಟೋಟಲ್ ಎಷ್ಟು 6 ಮತ್ತು ಹೊರಗಡೆದು ಒಂದು ದೊಡ್ಡದು ಅಷ್ಟಾಯಿತು 1 ಟೋಟಲ್ ಎಷ್ಟಾಯಿತು 8 8 6 8 9 6 15. ಸೊ ಟೋಟಲ್ ಎಷ್ಟಾಯಿತು 15 ತ್ರಿಭುಜಗಳು ಬರುತ್ತೆ. ಕೌಂಟಿಂಗ್ ಸರಿ ಆಯ್ತಲ್ಲ 6 1 7 8. ಓಕೆ ಸರಿ ಇದೆ, 15 ತ್ರಿಭುಜಗಳು ಇಲ್ಲಿ ಉಂಟಾಗುತ್ತೆ. ಸೊ ಈ ಥರ ನಾವು ತ್ರಿಭುಜಗಳನ್ನು ಫಿಗರ್ ಕೊಟ್ಟಿರ್ತಕ್ಕಂತಹ ಆಧಾರದ ಮೇಲೆ ಯಾವ ರೀತಿ ಕಂಡುಹಿಡಿಯೋದು, ತ್ರಿಭುಜಗಳ ಸಂಖ್ಯೆ ಎಷ್ಟು ಅಂತೇಳಿ ಕಂಡುಹಿಡಿಯೋದನ್ನು ಈಗ ನಾವು ಇದರಲ್ಲಿ ನೋಡಿದ್ವಿ. ಅದೇ ಥರ ಇನ್ನೂ ಒಂದು ಚಿತ್ರ ಇದೆ, ಇದನ್ನು ಟೈಪ್ 6 ಅಂತೇಳಿ ಮಾಡ್ಬೋದು. ಟೈಪ್ 6ಅಲ್ಲಿ ಇಲ್ಲಿ ಎಷ್ಟು ತ್ರಿಭುಜಗಳ ಸಂಖ್ಯೆ ಇದ್ದಾವೆ ಅಂತೇಳಿ ಕೂಡ ಕಂಡುಹಿಡಿಯಬೋದು. ಇದನ್ನು ಫಸ್ಟಾಗಿ ಹಾಗೆ ಕಂಡುಹಿಡಿಯೋಕ್ಕೆ ಪ್ರಯತ್ನ ಪಡೋಣ ಎಷ್ಟಿದೆ ಅಂತೇಳಿ. 1, ಆಮೇಲೆ ಇದ್ರ ಬಗ್ಗೆ ಟ್ರಿಕ್ಸ್ ನೋಡೋಣ. 2 3 4 5 6 7 8 9. ಒಳಗಡೆ ಇರ್ತಕ್ಕಂತಹ ತ್ರಿಭುಜಗಳ ಸಂಖ್ಯೆ ಎಷ್ಟು 9. ಅದೇ ಥರ ಹೊರಗಡೆ ಒಂದಿದೆ, ಹೊರಗಡೆ ಇರ್ತಕ್ಕಂಥದ್ದು 10. ನೆಕ್ಸ್ಟು ಇಲ್ಲಿ ಎರಡೆರಡು ಸೇರಿಸಿ ಕೂಡ ಇಲ್ಲಿ ತ್ರಿಭುಜಗಳು ಆಗಿದ್ದಾವೆ. ಯಾವ್ಯಾವ ರೀತಿ ನೋಡೋಣ. ಇದು ಕೂಡ ಒಂದು ತ್ರಿಭುಜ. ಈ ರೀತಿ ಇದೆ. ಇದು ದೊಡ್ಡ ತ್ರಿಭುಜ, ಹೊರಗಡೆ ಇರ್ತಕ್ಕಂತಹ ತ್ರಿಭುಜ, ಇದೊಂದು ತ್ರಿಭುಜ. ಆನಂತರ ಓಕೆ ವಿದ್ಯಾರ್ಥಿಗಳೇ, ಈಗ ಈ ವಿಡಿಯೋದಲ್ಲಿ ಈ ಚಿತ್ರದಲ್ಲಿ ಎಷ್ಟು ತ್ರಿಭುಜಗಳಿದ್ದಾವೆ ಅಂಥೇಳಿ ನಾವು ಈಗ ಕಂಡುಹಿಡಿತಾ ಇದ್ದೀವಿ. ಈ ತ್ರಿಭುಜದಲ್ಲಿ ನಾವು ಒಬ್ಸರ್ವ್ ಮಾಡಿ ನೋಡಿದ್ರೆ ಒಂದು ಲೈನಲ್ಲಿ ಅಂದರೆ ಒಂದು ಬಾಹುವಿನಲ್ಲಿ 1 2 3 ತ್ರಿಭುಜ ಇದೆ. ಈ ಬಾಹುವಿನಲ್ಲಿ ನೋಡಿದ್ರೆ 1 2 3 ಬಾಹು ಇದೆ, 3 ತ್ರಿಭುಜ ಇದೆ. ಈ ಬಾಹು ನೋಡಿದ್ರೆ 1 2 3 ತ್ರಿಭುಜಗಳಿದ್ದಾವೆ. ಈ ರೀತಿ ಎಲ್ಲ 3 ಬಾಹುಗಳಲ್ಲೂ 3 ತ್ರಿಭುಜಗಳಿದ್ದಾಗ ನಾವು ಇದಕ್ಕೆ ಒಂದು ಸೂತ್ರವನ್ನು, ಒಂದು ಟ್ರಿಕ್ಸನ್ನು ಉಪಯೋಗಿಸ್ಬೋದು. ಫಸ್ಟ್ ಒಳಗಡೆ ಎಷ್ಟಿದೆ ಅಂತ ಕೌಂಟ್ ಮಾಡೋಣ. 1 2 3 4 5 6 7 8 9. ಇಲ್ಲಿ 9 ತ್ರಿಭುಜಗಳಿದ್ದಾವೆ ಒಳಗಡೆ. ನೋಡಿ ಇಲ್ಲೊಂದಿದೆ 9, ಇಲ್ಲೊಂದಿದೆ 10, ಇಲ್ಲೊಂದಿದೆ 11. ಈ ಥರ ಇಲ್ಲಿ ಮಧ್ಯದಲ್ಲಿ ಒಂದಿದೆ 12, 12. ನೆಕ್ಸ್ಟ್ ಇಲ್ಲೊಂದು ದೊಡ್ಡದೊಂದು, ಇದೊಂದು ಸೇರಿ 13 ಇದೆ. ಇದನ್ನು ಕೌಂಟ್ ಮಾಡೋದಕ್ಕೆ ಒಂದು ಸ್ವಲ್ಪ ನಮಗೆ ಟೈಮ್ ತಗೊಳುತ್ತೆ. ಸೊ ಅದ್ರ ಬದಲು ಇದಕ್ಕೊಂದು ಟ್ರಿಕ್ಸ್ ಏನಪ್ಪ ಅಂತಂದರೆ, ಫಸ್ಟು ಎಷ್ಟು ತ್ರಿಭುಜಗಳಿದ್ದಾವೆ ಈ ಬಾಹುವಲ್ಲಿ 1 2
ಮೂರು ತ್ರಿಭುಜಗಳಿದ್ದಾವೆ. ಫಸ್ಟು ಆ 3 ತ್ರಿಭುಜಗಳ ಸಂಖ್ಯೆಗಳನ್ನು ಇಲ್ಲಿ ಹಾಕ್ಕೋಬೇಕು. 2, ಇಲ್ಲಿ 3. ಇಲ್ಲಿ ಫಸ್ಟ್ ನಂಬರ್ನ ಆ್ಯಸ್ ಇಟ್ ಈಸ್ ಹಾಗೆ ಬರೀರಿ. ಈ 1 ಆದ ನಂತರ ಇಲ್ಲಿಗೆ ನೆಕ್ಸ್ಟ್ ಇಲ್ಲಿಗೆ ಬರಬೇಕಾದ್ರೆ ಇವೆರಡನ್ನು ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ? 2, 1, ಇಲ್ಲಿ 2 ಮತ್ತು 1 ಸೇರಿಸಿದ್ರೆ ಎಷ್ಟಾಯಿತು? 3. ಈ 3 ಮತ್ತು ಇಲ್ಲಿಗೆ ಬರಬೇಕಾದ್ರೆ ಇಲ್ಲಿಗೆ ಆರೋ ಮಾರ್ಕಿಂಗ್ ಹಾಕಬೇಕಾದ್ರೆ ಈ 3ನ್ನ ಕೂಡಿಸ್ಬೇಕು. 3 + 3 6. ಟೋಟಲ್ ಇಲ್ಲಿ ಎಷ್ಟಾಗುತ್ತೆ ಈಗ ಲೆಕ್ಕ ಮಾಡಬೇಕು. 6, 3, 9, 1, 10. ಟೋಟಲ್ ಎಷ್ಟಿದೆ? 10 ಆಯಿತು. ಇಲ್ಲಿ ಬರಬೇಕಾಗಿರೋದು ಎಷ್ಟು? ಇಲ್ಲಿ ತ್ರಿಭುಜಗಳ ಸಂಖ್ಯೆ ಇರೋದೆಷ್ಟು? 13 ಇದೆ. ಇಲ್ಲಿ ಬಂದಿರೋದು 10. ಬರೀ ಇಷ್ಟೇ ಅಲ್ಲ, ಟ್ರಿಕ್ಸು ಇನ್ನೂ ಮುಂದುವರಿಯುತ್ತೆ. ಇಲ್ಲಿಂದ ಈ ರೀತಿಯಾಗಿ ಕೌಂಟ್ ಮಾಡಬೇಕು. ಕೌಂಟ್ ಮಾಡಬೇಕಾದ್ರೆ ಈ ಫಸ್ಟ್ ನಂಬರ್ನ ಲೆಕ್ಕಕ್ಕೆ ತಗೊಳಂಗಿಲ್ಲ, ನೆಕ್ಸ್ಟ್ ನಂಬರ್ನ ಲೆಕ್ಕಕ್ಕೆ ತಗೋಬೇಕು. ನೆಕ್ಸ್ಟ್ ಅದೇ ಥರ ನಂಬರ್ಸ್ ಜಾಸ್ತಿ ಇದ್ದರೆ ಇದನ್ನು ಕೌಂಟಿಂಗ್ ತಗೊಳಂಗಿಲ್ಲ, ಇನ್ನೊಂದನ್ನು ಕೌಂಟಿಂಗ್ ತೊಗೊತಾ ಹೋಗಬೇಕು. ಸೊ ಹಾಗಾಗಿ ಇದನ್ನು ಕೌಂಟಿಂಗ್ ತಗೊಳಂಗಿಲ್ಲ, ಇದನ್ನು ಕೌಂಟಿಂಗ್ ತೊಗೋಬೇಕು. ಎಷ್ಟು? 3. 10, 3, 13 ಪ್ಲಸ್ 3 ಎಷ್ಟಾಯಿತು? 13. ಇಲ್ಲಿ ಇರತಕ್ಕಂತಹ ತ್ರಿಭುಜಗಳ ಸಂಖ್ಯೆ 13. ಈ ರೀತಿಯಾಗಿ ನಾವು ಆನ್ಸರ್ನ ಹುಡುಕ್ಬೋದು. ಈ ಥರ ಸಾಕಷ್ಟು ಪ್ಯಾಟರ್ನ್ಗಳನ್ನು ಟ್ರೈ ಮಾಡಿ. ಆನ್ಸರ್ ಗೊತ್ತಾಗದೆ ಹೋದರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ, ನಾವು ಅದನ್ನು ಸಾಲ್ವ್ ಮಾಡೋದಕ್ಕೆ ಪ್ರಯತ್ನ ಪಡ್ತೇವೆ. ಓಕೆ, ಥ್ಯಾಂಕ್ ಯು.